ನಮ್ಮ ಚಾನಲಿನಲ್ಲಿ ಮೊದಲನೇ ವಿಡಿಯೋ ಇದಾಗಿರುತ್ತದೆ. ಈ ವಿಡಿಯೋದಲ್ಲಿ ದಾವಣಗೆರೆಯಿಂದ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಟ್ರೈನಿನ ಮೂಲಕ ಯಾವ ರೀತಿ ಹೋಗಬೇಕೆಂದು ತಿಳಿಸಿಕೊಡುತ್ತೇನೆ. ದಾವಣಗೆರೆಯಿಂದ ಫಸ್ಟ್ ನಾವು ಕೂಪರಗಾಂವ್ ರೈಲ್ವೆ ಸ್ಟೇಷನ್ನಿಗೆ ಹೋಗಬೇಕಾಗುತ್ತದೆ. ಕೂಪರಗಾಂವ್ ರೈಲ್ವೆ ಸ್ಟೇಷನ್ನು ದಾವಣಗೆರೆಯಿಂದ ಎಷ್ಟು ಕಿಲೋಮೀಟರ್ ಐತಿ ಅಂದರೆ 969 ಕಿಲೋಮೀಟರ್ ಆಗುತ್ತದೆ. ಕೂಪರಗಾಂವ್ ರೈಲ್ವೆ ಸ್ಟೇಷನ್ನಿಂದ ಶಿರಡಿ ಸಾಯಿಬಾಬಾ ಟೆಂಪಲ್ಲು 14.4 ಕಿಲೋಮೀಟರ್ ಆಗುತ್ತದೆ. ಇದು ನಾವು ಯಾವ ಥರ ಹೋದ್ವಿ ಏನು ಅಂತೇಳಿ ನಮ್ಮ ಜರ್ನಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನಾವು ಹೋಗ್ತಾ ಇರುವ ಟ್ರೈನಿನ ಹೆಸರು ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್. ಇದು 12:30ಕ್ಕೆ ಬರಬೇಕಿತ್ತು, ಬಟ್ 1 ಗಂಟೆಗೆ ಬಂತಿದ್ದು. ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಹೋಗಿದ್ವಿ, ಹಂಗಾಗಿ ರೈಲ್ವೆ ಸ್ಟೇಷನ್ನಿಗೆ ಟ್ರೈನಿಗೋಸ್ಕರ ವೇಟ್ ಮಾಡಿದ್ವಿ. ಆಮೇಲೆ ಫೈನಲ್ ಆಗಿ ಟ್ರೈನ್ ಬಂತು. ಟ್ರೈನ್ ಬಂದಾದಮೇಲೆ ನಾವು ನೋಡಿ ಟ್ರೈನಲ್ಲೇ ಫುಲ್ಲು ಟಯರ್ಡ್ ಆಗಿದ್ವಿ, ಆಲ್ರೆಡಿ ನಿದ್ದೆ ಬರ್ತಾಯಿತ್ತು. ಟ್ರೈನ್ ಸಿಕ್ಕರೆ ಸಾಕಪ್ಪ ಅಂತೇಳಿ ವೇಟಿಂಗ್ ಮಾಡಿ ಫಸ್ಟು ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಂಡಾದ್ಮೇಲೆ ಇದು ಬೆಳಗ್ಗೆ ಎದ್ದಿರೋದಿದು. ಬೆಳಗ್ಗೆ ಎದ್ದಾದಮೇಲೆ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಯಾಕಂದರೆ 20 ಅವರ್ ಹೋಗ್ಬೇಕಲ್ಲ. 20 ಅವರ್ ಆದಮೇಲೆ ಹೊರಗಡೆ ಅಲ್ಲಿ ಇಲ್ಲಿ ನೋಡ್ಕೊಂತ ಟೈಮ್ ಪಾಸ್ ಮಾಡ್ತಾಯಿದ್ವಿ. 20 ಅವರ್ ಜರ್ನಿ ಅಂದರೆ ಏನು ಸುಮ್ಮನೆ ಅಲ್ಲ, ಕೂತ್ಕೊಂಡೇ ಸಾಕಾಗಿ ಹೋಗ್ಬಿಡ್ತೈತಿ. ಊಟ ಮಾಡೋಣ ಅಂತೇಳಿ ಊಟನೂ ಮಾಡಿದ್ವಿ ಟ್ರೈನಲ್ಲಿ, ಯಾಕಂದರೆ ಟ್ರೈನಲ್ಲೇ ಊಟನ ತಗೊಂಡೋಗಿದ್ವಿ. ಅಲ್ಲಿ ಹೊರಗಡೆ ಕಾಸ್ಟ್ಲಿ ಇರುತ್ತೆ ಒಂದು, ಆಮೇಲೆ ಹೆಲ್ತಿಗೂ ಒಳ್ಳೇದಿರಲ್ಲ ಅಂಥೇಳಿ ಇಲ್ಲೇ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಗೊಂಡೋಗಿದ್ವಿ. ಅದಾದಮೇಲೆ ಏನೋ ಮಾಡಿ ಲಾಸ್ಟಿಗೆ ಕೂಪರಗಾಂವ್ನ ರೀಚ್ ಆದ್ವಿ. ಇದು ಕೂಪರಗಾಂವ್ ರೈಲ್ವೆ ಸ್ಟೇಷನ್ ಇದು. ಇಲ್ಲಿದ್ದ ನಾವು ಶಿರಡಿಗೆ ಯಾವ ಥರ ಹೋದ್ವಿ ಅಂತೇಳಿ ನೋಡೋಣ. ಕೂಪರಗಾಂವ್ ರೈಲ್ವೆ ಸ್ಟೇಷನ್ನಿಂದ ನಾವು ಇದರೊಳಗೆ ಆಟೋ ಮೂಲಕ ಹೋದ್ವಿ. ಟ್ಯಾಕ್ಸಿನೂ ಇತ್ತು, ಬಟ್ಟು ಫುಲ್ಲು ಜನ ಇದ್ದರು ಅಂತೇಳಿ ನಾವು ಟ್ಯಾಕ್ಸಿನ ತಗೊಳ್ಲಿಲ್ಲ. ಅಂತೂ ನಾವು 6 ಜನ ಇದ್ವಿ. ಕಡಿಮೆ ಅಂದ್ರೂ 600 ರೂಪೀಸ್ ಆಯಿತು. ಇಲ್ಲಿದ್ದ ನಾವು ಸೀದಾ ಒಂದು ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ, ಹಾಗಾಗಿ ನೆಕ್ಸ್ಟು ನಾವು ಮುಂದೆ ಬರುವ ವಿಡಿಯೋದಲ್ಲಿ ಎಲ್ಲಿ ಉಳ್ಕೊಂಡ್ವಿ, ಏನು ಮಾಡಿದ್ವಿ, ಯಾವ ಥರ ನಮಗೆ ಸಿಕ್ತು, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಹೆಂಗಿತ್ತು, ದರ್ಶನ ಯಾವ ಥರ ಮಾಡಿದ್ವಿ, ಇಲ್ಲಿದ್ದ ನಾವು ಎಲ್ಲಿಗೆ ಹೋದ್ವಿ ಅಂತೇಳಿ ಮುಂದೆ ಬರುವ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ.